ನಮಸ್ಕಾರ. ಮುಖ್ಯಾಂಶಗಳು. ಸಮಾಜ ಪರಿವರ್ತನೆಯಲ್ಲಿ ಶಿಕ್ಷಣದ ಪಾತ್ರ ಹಿರಿದು. ದೇಶದ ಉಜ್ವಲ ಭವಿಷ್ಯ ರೂಪಿಸುವಲ್ಲಿಯೂ ಸಹಕಾರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪಶ್ಚಿಮ ಏಷ್ಯಾ ಸಂಕಷ್ಟದ ನಡುವೆಯೂ ದೇಶದ ಆರ್ಥಿಕತೆ ಸದೃಢ. ಸರಕು ಸೇವಾ ರಫ್ತು ಅಬಾಧಿತ ಸಚಿವ ಪಿಯೂಷ್ ಗೋಯಲ್. ಶಿವಾಲಿಕ್ ಬಳಿಕ ನಂದಾದೇವಿ ಗುಜರಾತ್ ಬಂದರಿಗೆ ಆಗಮನ. 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಮರುಪೂರಣ ಸಾಮರ್ಥ್ಯ. ಹಾಗೂ ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡಗಳನ್ನು ಐಟಿ ಹಬ್ ಆಗಿಸಲು ಕ್ರಮ. ಸಚಿವ ಪ್ರಿಯಾಂಕ್ ಖರ್ಗೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿಂದು ಅಕ್ಷಯ ಪಾತ್ರೆ ಪ್ರತಿಷ್ಠಾನದ 25 ವರ್ಷಗಳ ಸೇವೆ ಹಾಗೂ ಮಕ್ಕಳಿಗೆ 5 ಶತಕೋಟಿ ಬಿಸಿಯೂಟ ಪ್ರದಾನ ಮಾಡಿರುವ ಸಾಧನೆಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾದರು. ಇದೇ ವೇಳೆ ರಾಷ್ಟ್ರಪತಿ ಮಕ್ಕಳಿಗೆ ಬಿಸಿಯೂಟ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಬಳಿಕ ರಾಷ್ಟ್ರಪತಿ 2047ರ ವಿಕಸಿತ ಭಾರತ ನಿರ್ಮಾಣ ಗುರಿ ಸಾಧನೆಯಲ್ಲಿ ಸುಪೋಷಿತ ಮತ್ತು ಸುಶಿಕ್ಷಿತ ನಾಗರಿಕರ ಜವಾಬ್ದಾರಿ ಅತ್ಯಂತ ಮಹತ್ವದ್ದು. ದೇಶದ ಉಜ್ವಲ ಭವಿಷ್ಯ ರೂಪಿಸುವ ಮಕ್ಕಳ ಪೌಷ್ಟಿಕತೆ ಮತ್ತು ರಕ್ಷಣೆ ಸಮಾಜದ ಹೊಣೆ ಎಂದರು. ಸಮಾಜದ ಪರಿವರ್ತನೆಯಲ್ಲಿ ಶಿಕ್ಷಣ ಅತ್ಯಂತ ಮಹತ್ವದ್ದಾಗಿದ್ದು, ಶಿಕ್ಷಣದ ಮೂಲಕ ವ್ಯಕ್ತಿ ಕೌಶಲ್ಯ ನಿರ್ಮಾಣ ಹಾಗೂ ಸಬಲೀಕರಣ ಸಾಧ್ಯ. ಶಿಕ್ಷಣದಿಂದ ಉತ್ತಮ ನಾಗರಿಕರು ರೂಪುಗೊಳ್ಳಲಿದ್ದು, ಎಲ್ಲ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪೋಷಣೆ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಮಹತ್ವದ ಸೇವೆ ಸಲ್ಲಿಸುತ್ತಿದ್ದು, ಮಧ್ಯಾಹ್ನದ ಬಿಸಿಯೂಟ ಒದಗಿಸುವುದರಿಂದ ಶಾಲಾ ಮಕ್ಕಳ ನೋಂದಣಿ ಹಾಜರಾತಿ ಗಣನೀಯ ಏರಿಕೆ ಕಂಡಿದ್ದು, ಕಲಿಕೆಯಲ್ಲಿ ಹೆಚ್ಚಿನ ಸುಧಾರಣೆಯಾಗಿದೆ ಎಂದು ಹೇಳಿದರು. ಪಿಎಂ ಪೋಷಣ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬಾಣಂತಿಯರು ಮತ್ತು ಮಕ್ಕಳ ಪೌಷ್ಟಿಕತೆ ಹೆಚ್ಚಳ ಹಾಗೂ ಆರೋಗ್ಯ ಸುಧಾರಣೆಗೆ ಹಲವು ಕ್ರಮ ಕೈಗೊಂಡಿದೆ. ಸುಪೋಷಿತ ಮತ್ತು ಸುರಕ್ಷಿತ ಭಾರತ ನಿರ್ಮಾಣದಲ್ಲಿ ಈ ಯೋಜನೆ ಮಹತ್ವದ್ದಾಗಿದೆ ಎಂದರು. ಇಸ್ಕಾನ್ ಸಂಸ್ಥೆಯ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ಶ್ರೀಲಾ ಪ್ರಭುಪಾದ ಸ್ವಾಮೀಜಿಯವರ ಕೊಡುಗೆ ಸ್ಮರಣೀಯ ಎಂದ ರಾಷ್ಟ್ರಪತಿ, ಭಾರತೀಯ ಪರಿಕಲ್ಪನೆಯಾದ ಅನ್ನದಾನದ ಮಹತ್ವವನ್ನು ವಿಶ್ವಾದ್ಯಂತ ಪಸರಿಸುವಲ್ಲಿ ಈ ಸಂಸ್ಥೆಯ ಪಾತ್ರ ಮಹತ್ವದ್ದು. ಸಮಾಜದ ಯಾವುದೇ ವ್ಯಕ್ತಿ ಹಸಿವಿನಿಂದ ಬಳಲಬಾರದು ಎಂಬ ಈ ಚಿಂತನೆ ಅತ್ಯಂತ ಉತ್ಕೃಷ್ಟವಾದುದು ಎಂದು ತಿಳಿಸಿದರು. ಶಿಕ್ಷಾ ಅಭಿಯಾನ के उद्देश्यों को आगे बढ़ाने में भी महत्वपूर्ण भूमिका निभा रही है, जिसका लक्ष्य वर्ष 2030 तक सभी बच्चों के लिए गुणवत्तापूर्ण और समावेशी शिक्षा सुनिश्चित करना है. मैं इस संस्था की पूरी टीम की सराहना करती हूं और आशा करती हूं कि आप सभी इसी समर्पण, लगन और प्रतिबद्धता के साथ समाज और राष्ट्र की सेवा में अपनी अमूल्य योगदान देते रहेंगे. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ದೊರಕಿಸಲು ಕೇಂದ್ರ ಸಕಲ ಕ್ರಮ ಕೈಗೊಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮೂಲಕ ಖರೀದಿ ಪ್ರಮಾಣ ಗಣನೀಯ ಏರಿಕೆ ಕಂಡಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಎಂಎಸ್ಪಿ ಖರೀದಿ ದರ ಕೂಡ ಹೆಚ್ಚಿಸಲಾಗಿದ್ದು, ದ್ವಿದಳ ಧಾನ್ಯ ಸೇರಿದಂತೆ ಕೆಲವು ಉತ್ಪನ್ನಗಳನ್ನು ರೈತರು ಎಷ್ಟೇ ಪ್ರಮಾಣದಲ್ಲಿ ಬೆಳೆದರೂ ಸಂಪೂರ್ಣವಾಗಿ ಸರ್ಕಾರವೇ ಯೋಗ್ಯ ಬೆಲೆ ಮೂಲಕ ಖರೀದಿಸುತ್ತಿದೆ ಎಂದರು. ಫಸಲ್ ಬಿಮಾ ಯೋಜನೆಯಡಿ ಬೆಳೆ ನಷ್ಟ ವಿಮೆ ಹಣವನ್ನು 21 ದಿನದ ಕಾಲಮಿತಿಯೊಳಗೆ ರೈತರ ಖಾತೆಗೆ ಜಮೆ ಮಾಡುವ ನಿಯಮ ರೂಪಿಸಲಾಗಿದೆ. ಯಾವುದೇ ರೈತರು ನಷ್ಟಕ್ಕೆ ಒಳಗಾಗಬಾರದು ಎಂಬ ದೃಷ್ಟಿಯಿಂದ ಫಸಲ್ ಬಿಮಾ ನಿಯಮಾವಳಿಯನ್ನು ಸಮಗ್ರ ತಿದ್ದುಪಡಿ ಮಾಡಲಾಗಿದ್ದು, ಕಾಲಮಿತಿಯೊಳಗೆ ಹಣ ಸಂದಾಯ ಮಾಡದ ವಿಮಾ ಕಂಪನಿಗಳು 12% ಬಡ್ಡಿಯನ್ನು ರೈತರಿಗೆ ಹೆಚ್ಚುವರಿಯಾಗಿ ಸಂದಾಯ ಮಾಡುವ ನಿಯಮ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ರೈತರು ಯಾವುದೇ ದೂರು ದಾಖಲಿಸಿ ಪರಿಹಾರ ಪಡೆಯಲು ಕೃಷಿ ರಕ್ಷಕ ಪೋರ್ಟಲ್ ಸ್ಥಾಪಿಸಲಾಗಿದ್ದು, ಈವರೆಗೆ ಪೋರ್ಟಲ್ನಲ್ಲಿ 2,71,000ಕ್ಕೂ ಹೆಚ್ಚು ದೂರು ದಾಖಲಾಗಿದ್ದು, ಕ್ಷಿಪ್ರ ಪರಿಹಾರ ಒದಗಿಸಲಾಗುತ್ತಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದರು.
ವಿವಿಧ ತಂಬಾಕು ಉತ್ಪನ್ನಗಳಿಂದ ವಾರ್ಷಿಕ 13 ಲಕ್ಷಕ್ಕೂ ಹೆಚ್ಚು ಜನರು ಸಾವಿಗೀಡಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತಂಬಾಕು ಬೆಳೆಯದಂತೆ ಸೂಚಿಸಲಾಗಿದೆ. ಇದಕ್ಕೆ ಪರ್ಯಾಯವಾಗಿ ಆಯಾ ವಾತಾವರಣ ಅನುಸಾರ ದ್ವಿದಳ ಧಾನ್ಯ, ರಾಗಿ, ಬೇಳೆಕಾಳು, ಎಣ್ಣೆ ಬೀಜ, ತರಕಾರಿ ಮುಂತಾದ ಬೆಳೆ ಬೆಳೆಯಲು ಹಾಗೂ ಪಶುಪಾಲನೆ, ಹೈನುಗಾರಿಕೆ, ಕುರಿ ಸಾಗಣೆ ಮುಂತಾದ ಪೂರಕ ಕೃಷಿ ಚಟುವಟಿಕೆ ಮಾಡಲು ಅಗತ್ಯ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. इंटीग्रेटेड फार्मिंग के एकीकृत खेती के अनेकों मॉडल पर काम करना शुरू किया है और कई जगह उनका डेमोन्स्ट्रेशन भी कर रहे हैं, क्योंकि छोटा किसान केवल एक फसल न लगाए, वो खाद्यान्न भी, गेहूं चावल भी, उसके साथ सब्जियां भी, उसके साथ फल भी, उसके साथ पशुपालन, मछली पालन, मधुमक्खी पालन, बकरी पालन या कृषि वानिकी अलग अलग कई क्षेत्रों में वो ध्यान दे सकता है. हमने ये प्रयत्न किए कि छोटे किसान की खेती भी लाभ का धंधा कैसे बने. ಇದಕ್ಕೂ ಮುನ್ನ ಕರ್ನಾಟಕ ಸಂಸದ ಯದುವೀರ ಒಡೆಯರ್ ಕನ್ನಡದಲ್ಲಿ ಮಾತನಾಡಿ, ತಂಬಾಕು ಬೆಳೆಯುತ್ತಿರುವ ರೈತರ ಮನಪರಿವರ್ತನೆ ಮಾಡಲು ಹಾಗೂ ಪರ್ಯಾಯ ಬೆಳೆಗೆ ಪ್ರೋತ್ಸಾಹ ನೀಡಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಶ್ನಿಸಿದರು. ಯಾವ ಬೆಳೆಗಳನ್ನು ಬೆಳೆಯೋದಕ್ಕೆ ಏನೋ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಅದು ತಂಬಾಕು ಬೆಳೆ ಅಷ್ಟೇ ಆದಾಯ ಸಿಗ್ತಾ ಇದೆಯೋ ಇಲ್ವೋ ಅಂತ ದಯವಿಟ್ಟು ಸಚಿವರು ಉತ್ತರ ಕೊಡಲಿ. ಪಶ್ಚಿಮ ಏಷ್ಯಾದ ಪ್ರಸಕ್ತ ಸಂಕಷ್ಟ ಪರಿಸ್ಥಿತಿ ನಡುವೆಯೂ ಭಾರತದ ಆರ್ಥಿಕ ಸ್ಥಿತಿಗತಿ ಹಾಗೂ ವಿದೇಶಿ ವ್ಯಾಪಾರ ಸದೃಢವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು, ಭಾರತ ಸರಕು ಸಾಗಣೆಗಿಂತ ಸೇವಾ ರಫ್ತು ಆಧಾರಿತ ರಾಷ್ಟ್ರವಾಗಿದ್ದು, ಈ ವಲಯದಲ್ಲಿ ಜಾಗತಿಕವಾಗಿ ರಾಷ್ಟ್ರ ಮುಂಚೂಣಿಯಲ್ಲಿದೆ. ಕಳೆದ 3-4 ವರ್ಷಗಳಿಂದ ದೇಶದ ವ್ಯಾಪಾರ ಶಿಲ್ಕು ಜಿಡಿಪಿಯ ಶೇಕಡಾ 1.2ರಲ್ಲಿ ಮುಂದುವರೆದಿದೆ ಎಂದರು. ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಉಂಟಾಗಿದ್ದರೂ ಭಾರತದ ಸರಕು ಸಾಗಣೆ ಸ್ಥಿರವಾಗಿದ್ದು, ಮಾರ್ಚ್ ಮೊದಲ ವಾರದಲ್ಲಿ ತುಸು ಇಳಿಕೆಯಾಗಿತ್ತು. ಆದರೆ 2ನೇ ವಾರದಲ್ಲಿ ಮತ್ತೆ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ವಿವರಿಸಿದರು. ದೇಶದ ಸೇವಾ ರಫ್ತು ವ್ಯಾಪಾರದ ಹೆಚ್ಚಳ $18 ಟ್ರಿಲಿಯನ್ ಗಳಷ್ಟಿದ್ದು, ಹೊಸ ದಾಖಲೆ ಬರೆದಿದೆ. ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿದ 38 ದೇಶಗಳೊಂದಿಗೆ ವ್ಯಾಪಾರದ ಒಡಂಬಡಿಕೆಗಳು ಏರ್ಪಟ್ಟಿದ್ದು, ರಫ್ತು ಗಣನೀಯ ಹೆಚ್ಚಳವಾಗಿದೆ. ಇದರಿಂದ ಜಾಗತಿಕವಾಗಿ ಹೊಸ ಮಾರುಕಟ್ಟೆಗಳು ಭಾರತಕ್ಕೆ ತೆರೆದುಕೊಳ್ಳುತ್ತಿವೆ ಎಂದು ತಿಳಿಸಿದರು. ಒಟ್ಟಾರೆ ದೇಶದ ಆರ್ಥಿಕತೆ, ವ್ಯಾಪಾರ, ರಫ್ತು ಸೇರಿದಂತೆ ಎಲ್ಲ ವಲಯಗಳಲ್ಲಿ ಉತ್ಸಾಹ ಹೆಚ್ಚಾಗಿದ್ದು, ವಿಶ್ವ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಗಣನೀಯ ಏರಿಕೆ ಕಂಡಿದೆ. ಇದರ ಉಪಯೋಗವನ್ನು ರೈತರು, ಮೀನುಗಾರರು, ಎಂಎಸ್ಎಂಇ ಸೇರಿದಂತೆ ಎಲ್ಲ ವಲಯದವರು ಪಡೆಯಲಿದ್ದಾರೆ ಎಂದರು. 4 साल पहले ऐसी परिस्थिति में हमने सिर्फ एक आंकड़ा देखने के बदले व्यापक रूप से निर्यात कैसे होगा, किन चीजों में कंपेटिटिव एडवांटेज है, यानी विश्व के सब देशों के सामने हमारी स्पर्धा में खड़े रहने में कैसी चीजें हैं, कौन से वो वस्तु हैं, कौन सी वो सेवाएं हैं जिसमें हम स्पर्धा में आगे जा सकते हैं. हमारा ध्यान उस पे आकर्षित है और जिस तेजी से आखिर आज की इतनी बड़ी दुनिया में जो संकट है, उसमें कोई भी सोच सकता था स्ट्रेट ऑफ हॉर्मुज में शिप्स जा नहीं सकती हैं, फ्रेट 3 गुना हो गया है, इंश्योरेंस मिलता नहीं है. इस सब के बावजूद पिछले महीने फरवरी तक हमारा ट्रेड गुड्स का भी, सर्विसेज तो चलो शिप से नहीं जानी है, सर्विसेज में तो हर महीने बढ़त हो रही है, लेकिन गुड्स भी फरवरी तक फ्लैट है, घटा नहीं है. ಗ್ರಾಮೀಣ ಪ್ರದೇಶ ಹಾಗೂ ಭೌಗೋಳಿಕ ಸೂಕ್ಷ್ಮ ಪ್ರದೇಶದಲ್ಲಿ ಆರೋಗ್ಯ ವಿಮೆ, ಜೀವ ವಿಮೆ ಸೇರಿದಂತೆ ಸಾಮಾಜಿಕ ಸುರಕ್ಷತಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಅವರು 2033ರೊಳಗೆ ದೇಶದ ಎಲ್ಲ ನಾಗರಿಕರಿಗೆ ಆರೋಗ್ಯ ವಿಮೆ ಒದಗಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರೋಗ್ಯ ವಿಮಾ ಯೋಜನೆಗಳ ಒಳಗೊಳ್ಳುವಿಕೆ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತಿದ್ದು, 25,000 ಗ್ರಾಮ ಪಂಚಾಯಿತಿಗಳನ್ನು ವಿಮೆ ವ್ಯಾಪ್ತಿಗೆ ತರುವ ಯೋಜನೆ ಜಾರಿಗೊಳಿಸಲಾಗಿದೆ. ಭಾರತೀಯ ವಿಮೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಡಿ ಪ್ರತಿ ಗ್ರಾಮ ಪಂಚಾಯಿತಿಯನ್ನು ವಿಮೆ ವ್ಯಾಪ್ತಿಯ ಮೂಲ ಘಟಕ ಎಂದು ಪರಿಗಣಿಸಲಾಗಿದೆ ಎಂದರು. 2024-25ರ ಅವಧಿಯಲ್ಲಿ 1,17,505 ಕೋಟಿ ಮೌಲ್ಯದ ವಿಮೆ ನೋಂದಣಿಯಾಗಿದ್ದು,
58 ಕೋಟಿಗೂ ಹೆಚ್ಚು ಜನರು ಈ ವ್ಯಾಪ್ತಿಗೆ ಬಂದಿದ್ದಾರೆ. ಜನಸಾಮಾನ್ಯರ ದೃಷ್ಟಿಯಿಂದ ಪ್ರೀಮಿಯಂ ದರವನ್ನು ಕಡಿಮೆ ಮಾಡಲಾಗಿದ್ದು ಜಿಎಸ್ಟಿ ವಿನಾಯಿತಿ ನೀಡಲಾಗಿದೆ. ವಿಮೆ ಪ್ರೀಮಿಯಂ ಜಾಗತಿಕ ಸರಾಸರಿ $943 ಇದ್ದರೆ ಭಾರತದಲ್ಲಿ ಕೇವಲ $97 ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ, ಜೀವನ್ ವಿಮಾ, ಆಯುಷ್ಮಾನ್ ಭಾರತ್ ಸೇರಿದಂತೆ ವಿವಿಧ ವಿಮಾ ಯೋಜನೆಗಳ ಮೂಲಕ ಬಡವರು ಸೇರಿದಂತೆ ಎಲ್ಲ ವರ್ಗದವರಿಗೆ ಆರೋಗ್ಯ ವಿಮೆ ಒದಗಿಸಲಾಗುತ್ತಿದೆ. ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ವಿಮೆ ಎಲ್ಲರನ್ನೂ ತಲುಪುತ್ತಿದ್ದು, ಇವುಗಳ ಪರಿಣಾಮಕಾರಿ ಜಾರಿಗೆ ರಾಜ್ಯ ಸರ್ಕಾರಗಳ ಸಮನ್ವಯ ಅತ್ಯಗತ್ಯ ಎಂದರು. ವಿಮೆ ನಿಯಮವನ್ನು ಉಲ್ಲಂಘನೆ ಮಾಡಿದ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದು ಪ್ರಶ್ನೆಯೊಂದಕ್ಕೆ ಸಚಿವರು ಉತ್ತರಿಸಿದರು. By not taking reasonable care to ensure suitability of the policy, all these are acts of omission and commission on which companies are taken to task. I would like to highlight the fact, sir. In 23-24, 2 crore fine was levied, a penalty. I use the word fine in a bit loose fashion. 2 crore rupees was levied as penalty on an insurance company, Reliance General Insurance Company, for having not done fair practice, unfair business practice. So the honorable member can take such examples. I'll give you 2 more. In 24-25, Bajaj Finance Limited was levied a penalty of 2 crore. HDFC Life Insurance levied a fine of 2 crore. SBI Life Insurance levied a fine of 1 crore, and so on. So action is taken immediately when Royal Sundaram General Insurance 1 crore, and so on. So if insurance cover is extended without obtaining the consent of the insured, they are levied a fine. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ಪಿಜಿ ಟ್ಯಾಂಕರ್ ಹೊತ್ತ ನಂದಾದೇವಿ ಹೆಸರಿನ ಹಡಗು ಗುಜರಾತ್ನ ದೇವಭೂಮಿ ದ್ವಾರಕಾ ಜಿಲ್ಲೆಯ ವಾಡಿನಾರ್ ಬಂದರಿಗೆ ಯಶಸ್ವಿಯಾಗಿ ಆಗಮಿಸಿದೆ. ಕತಾರ್ನಿಂದ ಹೊರಟು ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಈ ಹಡಗು ಸುಮಾರು 46,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತು ಆಗಮಿಸಿದೆ. ಪ್ರಸ್ತುತ ಬಂದರಿನಲ್ಲಿ ಇಳಿಸುವಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಮೂಲಗಳು ತಿಳಿಸಿವೆ. ನಿನ್ನೆಯಷ್ಟೇ ಶಿವಾಲಿಕ್ ಹೆಸರಿನ ಎಲ್ಪಿಜಿ ಹೊತ್ತ ಹಡಗು ಮುಂದ್ರಾ ಬಂದರಿಗೆ ಆಗಮಿಸಿತು. 2 ಸಾಗಣೆಗಳು ರಾಷ್ಟ್ರೀಯ ಅನಿಲ ನಿಕ್ಷೇಪಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಲು ಸಜ್ಜಾಗಿವೆ. ಸದ್ಯ ಅನಿಲ ಪೂರೈಕೆ ಸರಪಳಿಯಲ್ಲಿ ಯಾವುದೇ ಕೊರತೆ ಇಲ್ಲ ಎಂದು ಅಧಿಕಾರಿಗಳು ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ. ದೋಹಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಕತಾರ್ ಏರ್ವೇಸ್ ವಿಮಾನಗಳಲ್ಲಿ ದೆಹಲಿ, ಮುಂಬೈ, ಕೊಚ್ಚಿ ಮತ್ತು ಇತರ ಸ್ಥಳಗಳಿಗೆ ಸುಮಾರು 1,100 ಭಾರತೀಯ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ ಎಂದು ತಿಳಿಸಿದೆ. ಈ ಸ್ಥಳಗಳಿಗೆ ವಿಮಾನ ಹಾರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕತಾರ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮಾರ್ಚ್ 18ರಿಂದ ಕತಾರ್ ಏರ್ವೇಸ್ ಅಹಮದಾಬಾದ್, ಅಮೃತಸರ, ಬೆಂಗಳೂರು, ಚೆನ್ನೈ, ದೆಹಲಿ, ಹೈದರಾಬಾದ್, ಕೊಚ್ಚಿ, ಕೋಝಿಕೋಡ್ ಮತ್ತು ಮುಂಬೈಗಳಿಗೆ ವಿಮಾನ ಹಾರಾಟ ನಡೆಸಲಿವೆ ಎಂದು ರಾಯಭಾರ ಕಚೇರಿ ಹೇಳಿದೆ. ವಿಮಾನಗಳನ್ನು ಕಾಯ್ದಿರಿಸಲು ಮತ್ತು ಪ್ರಯಾಣಿಕರು ಕತಾರ್ ಏರ್ವೇಸ್ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ಗೆ ಭೇಟಿ ನೀಡಬಹುದು ಅಥವಾ ಪ್ರಯಾಣ ಏಜೆಂಟ್ ಅನ್ನು ಸಂಪರ್ಕಿಸಬಹುದು ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಏತನ್ಮಧ್ಯೆ ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪ್ರಸ್ತುತ ಇರಾನ್ನಲ್ಲಿರುವ ಭಾರತೀಯ ಪ್ರಜೆಗಳು ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಪೂರ್ವ ಮತ್ತು ಸ್ಪಷ್ಟ ಸಮನ್ವಯವಿಲ್ಲದೆ ಮುಂದಿನ ಪ್ರಯಾಣಕ್ಕಾಗಿ ಇರಾನ್ನ ಯಾವುದೇ ಭೂಗಡಿಯನ್ನು ಸಮೀಪಿಸಬಾರದು ಅಥವಾ ದಾಟಲು ಪ್ರಯತ್ನಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದೆ. ರಾಯಭಾರ ಕಚೇರಿಯ ಮಾರ್ಗದರ್ಶನವಿಲ್ಲದೆ ಭೂಗಡಿಗಳ ಮೂಲಕ ಇರಾನ್ನಿಂದ ಹೊರಡಲು ಪ್ರಯತ್ನಿಸುವ ಭಾರತೀಯ ಪ್ರಜೆಗಳು ಗಂಭೀರವಾದ ಸಾಗಣೆ ಮತ್ತು ವಲಸೆ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಎಂದು ಸಲಹೆ ನೀಡಿದೆ. ಆರ್ಥಿಕ ಇಲಾಖೆಯ ಒಪ್ಪಿಗೆಯ ಬಳಿಕ ರಾಯಚೂರಿನಲ್ಲಿ ಕರ್ನಾಟಕ ಮೀಸಲು ಪೊಲೀಸ್ ಪಡೆ ಸ್ಥಾಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆ ಮಸ್ಕಿಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪಿಸುವಂತೆ ಬಸನಗೌಡ ತುರುವಿಹಾಳ್ ಅವರ ಮನವಿಗೆ ಪ್ರತಿಕ್ರಿಯಿಸಿದ ಸಚಿವರು, ಈಗಾಗಲೇ ರಾಜ್ಯದಲ್ಲಿ 12 ಕೆಎಸ್ಆರ್ಪಿ ಬೆಟಾಲಿಯನ್ಗಳಿದ್ದು ರಾಯಚೂರಿನಲ್ಲಿ ಪರಿಸ್ಥಿತಿಯನ್ನು ಅಧ್ಯಯನ ನಡೆಸಿ ಕೆಎಸ್ಆರ್ಪಿ ಸ್ಥಾಪಿಸುವ ಸಂಬಂಧ ಈಗಾಗಲೇ
ಆರ್ಥಿಕ ಇಲಾಖೆಯ ಒಪ್ಪಿಗೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇಲಾಖೆಯ ಒಪ್ಪಿಗೆಯ ಬಳಿಕ ಪರಿಶೀಲಿಸಿ ತ್ವರಿತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ತೆಗೆದುಕೊಂಡು ಮುಂದಿನ ದಿನದಲ್ಲಿ ಪರಿಶೀಲನೆಯನ್ನು ಮಾಡ್ತೇವೆ. ಯಾಕೆಂದರೆ ಒಂದು ಬೆಟಾಲಿಯನ್ ಮಾಡಬೇಕು ಅಂತ ಹೇಳಿದರೆ ಸುಮಾರು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಬೇಕಾಗುತ್ತೆ. ಆಮೇಲೆ ಅವರು ಜಮೀನು 175 ಎಕರೆ ಜಮೀನಿದೆ ಅಂತ ಹೇಳಿದ್ದಾರೆ, ಅದು ಉಪಯೋಗ ಆಗ್ತದೆ. ಆದರೆ ನಮ್ಮ ಅವಶ್ಯಕತೆಯನ್ನು ನೋಡಿಕೊಂಡು ಆ ಭಾಗದಲ್ಲಿ ನಮಗೆ ಬೇಕಾಗ್ತದ ಅಂತ ಹೇಳಿ ನೋಡಿ ನಾವು ಮಾಡಬೇಕಾಗತ್ತೆ. ಈಗಾಗಲೇ ಕಲಬುರಗಿಯಲ್ಲಿ ಒಂದು ಬೆಟಾಲಿಯನ್ನು ಇದೆ, ಆದ್ರಿಂದ ಅದನ್ನ ಪರಿಶೀಲನೆ ಮಾಡ್ತೀವಿ ಮಾನ್ಯ ಸಭಾಪತಿಗಳು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇದೆ. ರಾಯಚೂರು ಶಾಸಕ ಬಸನಗೌಡ ದದ್ದರ್, ರಾಯಚೂರು ಜಿಲ್ಲೆಯು ಆಂಧ್ರ ಮತ್ತು ತೆಲಂಗಾಣ ಗಡಿಗಳನ್ನು ಹೊಂದಿಕೊಂಡಿದೆ. ಈ ಭಾಗದಲ್ಲಿ ಮದ್ಯ ಮಾರಾಟ ಅಕ್ರಮವಾಗಿ ನಡೆಯುತ್ತಿದೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತಿವೆ. ಸರ್ಕಾರ ಹಲವು ಪ್ರಕರಣಗಳನ್ನು ದಾಖಲಿಸಿದ ಹೊರತಾಗಿಯೂ ಅಕ್ರಮ ಮಾರಾಟವನ್ನು ತಡೆಗಟ್ಟಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಠಿಣ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಇವರು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಯಾವುದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಪ್ರತಿಕ್ರಿಯಿಸಿದ ಅಬಕಾರಿ ಸಚಿವ ತಿಮ್ಮಾಪುರ, ರಾಯಚೂರು ಒಳಗೊಂಡಂತೆ ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಯಂತ್ರಿಸಲು ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಆದರೆ ಸಿಎಚ್ ಪೌಡರ್ ಬಳಕೆಯಿಂದ ಮದ್ಯ ತಯಾರಿಸಿ ಸೇವಿಸುತ್ತಿರುವುದು ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡಲಿದೆ. ಇದನ್ನು ನಿಯಂತ್ರಿಸಲು ಕೇಂದ್ರದ ನೆರವೂ ಸಹ ಅಗತ್ಯವಿದೆ. ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚಿಸಿ ತ್ವರಿತವಾಗಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನೀರಲ್ಲಿ ಹಾಕಿ 1 ಲೀಟರ್ 10 ಲೀಟರ್ 100 ಲೀಟರ್ 1 ಕಿಲೋಕ್ಕೆ ತುಂಬಾ ಒಂದು ಡ್ರಮ್ಮೆ ಒಂದು ಸಿಂಧಿ ತಯಾರಾಗ್ತದೆ. ಅದು ಪಕ್ಕದ ಬಾರ್ಡರ್ದಲ್ಲಿ ಆಂಧ್ರದಲ್ಲಿ ಅದು ಅಧಿಕೃತವಾಗಿ ಇರೋದ್ರಿಂದ ಆ ಬಾರ್ಡರ್ದಿಂದ ಬರ್ತಕ್ಕಂಥದ್ದು ಆಗ್ತದೆ. ಈಗಾಗಲೇ ಒಬ್ಬರಿಗೆ ನಾವು ಗಡಿಪಾರು ಮಾಡಿದ್ದೀವಿ. 9 ಮಂದಿ ಗಡಿಪಾರು ಮಾಡಲಿ ಅಂತೇಳಿ ನಾವು AC ಅವ್ರ ರೀತಿಯಲ್ಲಿ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿಂದ ಕಳಿಸಿದ್ದೀವಿ. ಅದರ ಜೊತೆಗೆ ಇದು CH4 ಪೌಡರ್ನ ಡ್ರಗ್ಸ್ ಆಕ್ಟ್ ಅಲ್ಲಿ ಸೇರಿಸಬೇಕು. ND ಸರ್ಕಾರಕ್ಕೆ ಇದು ನಾವು ಕಳಿಸ್ತಾ ಇದ್ರಲ್ಲಿ NDPS ದಲ್ಲಿ ಇಲ್ಲ. ಇದು ಅದನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಏನಾದ್ರು ಆಗದೆ ಇದ್ರೆ ಹೊಸ ಕಾನೂನು ತಂದು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡಗಳನ್ನು IT ಹಬ್ ಆಗಿ ಪರಿವರ್ತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಭಯ್ ಪಾಟೀಲ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಸ್ಥಳೀಯ ಆರ್ಥಿಕತೆ ಉತ್ತೇಜನ ಕಾರ್ಯಕ್ರಮದಡಿ ಬೆಳಗಾವಿ ಮತ್ತು ಹುಬ್ಬಳ್ಳಿ, ಧಾರವಾಡಗಳನ್ನು ಕ್ಲಸ್ಟರ್ಗಳೆಂದು ಪರಿಗಣಿಸಲಾಗಿದೆ. ಬೆಳಗಾವಿಯ ಹೊರವಲಯದಲ್ಲಿ ಜಮೀನು ಗುರುತಿಸಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಆದರೆ ಅವರು ಹೇಳಿದಂಗೆ ಅವರ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ. ರಾಜ್ಯದಲ್ಲಿ ಮೂಲಸೌಕರ್ಯಗಳ ಕೊರತೆಯಿಂದ ಉದ್ದಿಮೆದಾರರು ನೆರೆಯ ರಾಜ್ಯಗಳ ಪಾಲಾಗಿಲ್ಲ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಬಿಜೆಪಿಯ ರವಿಕುಮಾರ್ ಪ್ರಶ್ನೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಪರವಾಗಿ ಉತ್ತರ ನೀಡಿದ ಸಚಿವರು, ಬಿಡದಿಯಲ್ಲಿ ಏಷ್ಯಾದಲ್ಲೇ ಅತಿದೊಡ್ಡ ಟೊಯೋಟಾ ಘಟಕ ಇರುವುದರಿಂದ ವ್ಯವಹಾರದ ಕಾರಣದಿಂದ ಟೊಯೋಟಾ ಮತ್ತೊಂದು ಘಟಕವನ್ನು ಮಹಾರಾಷ್ಟ್ರದಲ್ಲಿ ತೆರೆಯುತ್ತಿದೆ. ಇದಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಕಾರಣವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ರಾಜ್ಯದ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 2 ವರ್ಷಗಳಲ್ಲಿ ಕೆಐಎಡಿಬಿಯಿಂದ ಅಭಿವೃದ್ಧಿಪಡಿಸಲಾಗುತ್ತಿರುವ ಕೈಗಾರಿಕಾ ಪ್ರದೇಶಗಳಲ್ಲಿ 2,954 ಎಕರೆ ಜಮೀನನ್ನು 1,445 ಉದ್ದಿಮೆದಾರರಿಗೆ ಹಂಚಿಕೆ ಮಾಡಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಕೆಐಎಡಿಬಿಯಿಂದ ಅಭಿವೃದ್ಧಿಪಡಿಸುವ ಕೈಗಾರಿಕಾ ಪ್ರದೇಶಗಳಲ್ಲಿ ಉತ್ತಮ ಗುಣಮಟ್ಟದ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಸಂಪರ್ಕ ವ್ಯವಸ್ಥೆ, ನೀರು, ಚರಂಡಿ, ವಿದ್ಯುತ್ ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಹಾಗೂ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ ಸಭೆಗಳಲ್ಲಿ 2028 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. 2028 ಯೋಜನೆಗಳಿಗೆ ಅನುಮೋದನೆ ನೀಡಿರುವುದರಿಂದ 5,11,732 ಕೋಟಿ ಬಂಡವಾಳ ಹೂಡಿಕೆ ಮತ್ತು 7,16,148 ಉದ್ಯೋಗಾವಕಾಶ ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. 7,16,148 ಜನಗಳಿಗೆ ಕೆಲಸ ಸಿಗ್ತದೆ ಅಂತ ಅವರು ನಮ್ದು ಅಂದಾಜಿದೆ ಸಭಾಪತಿಗಳೇ. ಈ ಪೈಕಿ ಸಭಾಪತಿಗಳೇ ಈಗಾಗಲೇ
81 ಯೋಜನೆಗಳು ಈಗಾಗಲೇ ಕಾರ್ಯಗತ ಆಗಿವೆ ಸಭಾಪತಿಗಳೇ, ಅನುಷ್ಠಾನ ಮಾಡಿದ್ವಿ. ಇದರಲ್ಲಿ ಸುಮಾರು 1,06,225 ಜನಕ್ಕೆ ಕೆಲಸಗಳು ಕೊಟ್ಟಿದ್ದಾವೆ ಸಭಾಪತಿಗಳೇ. ಮತ್ತೆ ಆಲ್ರೆಡಿ 69,564 ಕೋಟಿ ರೂಪಾಯಿಗಳು ಬಂಡವಾಳ ಈಗಾಗಲೇ ನಮ್ಗೆ ಹೂಡಿಕೆ ಆಗಿದೆ ಸಭಾಪತಿಗಳು ಈ 3 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ. ಅದರಿಂದ ಇನ್ನು ಉಳಿದವು 3 ವರ್ಷದಿಂದ 5 ವರ್ಷ ಸಮಯ ಇರೋದ್ರಿಂದ ಅವರು ಅಷ್ಟರೊಳಗಡೆ ನಮ್ದೇನು ಬಂಡವಾಳದ ನಿರೀಕ್ಷೆ ಇದೆ ಆ ಇಡೀ ಬಂಡವಾಳ ನಮ್ಮ ರಾಜ್ಯಕ್ಕೆ ಬರುವಂತದ್ದು ಇದೆ. ಅದರಲ್ಲಿ ಯುಜಿಡಿ ನಮ್ಮಲ್ಲಿ ಭದ್ರಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಕೈಗೊಂಡಿದ್ದ ಒಳಚರಂಡಿ ಯೋಜನೆ ಕಾಮಗಾರಿಯಲ್ಲಿನ ಲೋಪದೋಷಗಳಿಂದ 3ನೇ ಸಂಸ್ಥೆಯಿಂದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಬಲ್ಕೀಸ್ ಭಾನು ಪ್ರಶ್ನೆಗೆ ಉತ್ತರಿಸಿದ ಅವರು, ವಿಶ್ವ ಬ್ಯಾಂಕ್ ನೆರವಿನಲ್ಲಿ ಭದ್ರಾವತಿ ಸೇರಿದಂತೆ 32 ನಗರ ಪಟ್ಟಣಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ ಕೈಗೊಳ್ಳಲಾಗಿದೆ. ಭದ್ರಾವತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯಲ್ಲಿ ಲೋಪದೋಷ ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗ ಹೊಸದಾಗಿ DPR ಮಾಡ್ತಾ ಇದ್ದೀವಿ ಸಭಾಪತಿಗಳೇ. ಈಗ ಇನ್ನೊಂದಷ್ಟು ಈಗ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಬಿಡುಗಡೆಯಾದ ಮೊತ್ತ ಅದರಲ್ಲಿ 23.3 ಕೋಟಿ ಸಭಾಪತಿಗಳೇ. ಅದರಲ್ಲಿ 16 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಸಭಾಪತಿಗಳೇ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಮಲೆಮಹದೇಶ್ವರ ಬೆಟ್ಟದ ದೇವಸ್ಥಾನ ಹಾಗೂ ಅರಣ್ಯ ಪ್ರದೇಶದ ಸ್ವಚ್ಛತೆ, ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸುವ ನಿಟ್ಟಿನಲ್ಲಿ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪರಿಸರವಾದಿ ಮಂಜುನಾಥ್ ಹಮ್ಮಿಕೊಂಡಿರುವ ಸೈಕಲ್ ಜಾಥಾಗೆ ಜಿಲ್ಲಾಧಿಕಾರಿ ಶ್ರೀರೂಪ ಚಾಲನೆ ನೀಡಿದರು. ದೂರದರ್ಶನದೊಂದಿಗೆ ಶ್ರೀರೂಪ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸಲು ಸೈಕಲ್ ಜಾಥಾ ಸಹಕಾರಿಯಾಗಿದೆ. ಬೆಟ್ಟಕ್ಕೆ ಬರುವ ಭಕ್ತಾದಿಗಳು ಸ್ವಚ್ಛತೆ ಕಾಪಾಡಲು ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಈಗ ಜಾಸ್ತಿ ರಸ್ತೆಲೆಲ್ಲ ಬಿದ್ದಿರುತ್ತೆ ಮತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗ ಯುಗಾದಿ ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ಅಲ್ಲಿ ಪ್ಲಾಸ್ಟಿಕ್ಸ್ ಕುಡಿಯೋ ನೀರಿಂದಿರ್ಬೋದು ಮತ್ತು ಪ್ಲೇಟ್ಸು ಇದೆಲ್ಲದನ್ನು ಹಾಕಿ ಪರಿಸರವನ್ನು ಹಾಳು ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ಜನಗಳಿಗೆ ಜಾಗೃತಿ ಮೂಡಿಸಲು ಅವರು ಸೈಕಲಲ್ಲಿ ಜಾಥಾ ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಸಪೋರ್ಟ್ ಇದೆ. ಪರಿಸರ ಪ್ರೇಮಿ ಸಾಲುಮರದ ವೆಂಕಟೇಶ್, ದೈನಂದಿನ ಜೀವನದಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆಯಾಗುತ್ತಿದ್ದು, ಮಂಜುನಾಥ್ ಅವರು ಹಮ್ಮಿಕೊಂಡಿರುವ ಸೈಕಲ್ ಜಾಥಾ ಸಾರ್ವಜನಿಕರಲ್ಲಿ ಮತ್ತಷ್ಟು ಜಾಗೃತಿ ಮೂಡಿಸಲು ಸಾಧ್ಯವಾಗಲಿದೆ ಎಂದರು. ಅಲ್ಲಲ್ಲಿ ಮಧ್ಯೆ ಬಿಸಾಕ್ತಕ್ಕಂಥದ್ದು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ವಾಕಿಂಗ್ ಹೋಗ್ಬೇಕಾದ್ರೆ, ಬೆಟ್ಟ ಹತ್ತಬೇಕಾದ್ರೆ, ಇಳಿಬೇಕಾದ್ರೆ ಅದಕ್ಕೆ ತೊಂದರೆ ಕೊಡದೇ ಇರೋಂಗೆ ಒಂದು ಅವೇರ್ನೆಸ್ ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಮಂಜುನಾಥ್ ಅವರು ಇವತ್ತೊಂದು ದಿವಸ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅವರಿಂದನೇ ಇವತ್ತು ಚಾಲನೆ ಕೊಡಿಸಿದ್ದಾರೆ. ನಾವು ಸಹಿತ ಅದಕ್ಕೆ ಸಾಕ್ಷಿಯಾಗಿದ್ವಿ. ಮತ್ತೋರ್ವ ಪರಿಸರ ಪ್ರೇಮಿ ಹೆಗ್ಗವಾಡಿಪುರ ಅಜಯ್, ಪ್ಲಾಸ್ಟಿಕ್ ಹೆಚ್ಚಳದಿಂದ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಹಾನಿಯಾಗುವುದನ್ನು ತಡೆಗಟ್ಟಲು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಬಾಟ್ಲುಗಳು, ನೀರು ಕುಡಿದಿದ್ದ ಬಾಟ್ಲು ಮತ್ತು ಚಾಟ್ಸ್ಗಳು ತಿಂದಿರೋ ಕವರ್ಗಳನ್ನೆಲ್ಲ ಬಿಸಾಡ್ತಾರೆ. ಅದರಿಂದ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತದೆ ಅನ್ನೋದನ್ನು ಸಾರುವ ಪರ್ಪಸ್ ಆಗಿ ಮಂಜುನಾಥ್ರವರು ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ. ಅವರು ಸದುದ್ದೇಶ ಒಳ್ಳೆ ಉದ್ದೇಶ ಇರೋದ್ರಿಂದ ಅದಕ್ಕೆಲ್ಲ ಕೈ ಜೋಡಿಸಬೇಕು ಅಂತ ಈ ಮುಖಾಂತರ ಕೇಳ್ತಾರೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ ಪಾಕಿಸ್ತಾನದ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 400 ಜನರು ಮೃತಪಟ್ಟಿದ್ದಾರೆ ಮತ್ತು ಸುಮಾರು 250 ಜನರು ಗಾಯಗೊಂಡಿದ್ದಾರೆ. ಪಾಕಿಸ್ತಾನದ ವೈಮಾನಿಕ ದಾಳಿಯಲ್ಲಿ ಆಸ್ಪತ್ರೆಯ ಹೆಚ್ಚಿನ ಭಾಗ ನಾಶವಾಗಿದೆ ಮತ್ತು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಬಹುದು ಎಂದು ತಾಲಿಬಾನ್ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಹೇಳಿದ್ದಾರೆ. ಪಾಕಿಸ್ತಾನದ ಮಿಲಿಟರಿ ಆಡಳಿತವು ಮತ್ತೊಮ್ಮೆ ಅಫ್ಘಾನಿಸ್ತಾನದ ವಾಯುಪ್ರದೇಶವನ್ನು ಉಲ್ಲಂಘಿಸಿದೆ ಮತ್ತು ಕಾಬೂಲ್ನ ಮಾದಕ ವಸ್ತು ಪುನರ್ವಸತಿ ಆಸ್ಪತ್ರೆಯನ್ನು ಗುರಿಯಾಗಿಸಿಕೊಂಡಿದೆ. ಇದರ ಪರಿಣಾಮವಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಸನಿಗಳು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಫ್ಘಾನಿಸ್ತಾನದ ಕಾಬೂಲ್ನ ಆಸ್ಪತ್ರೆಯೊಂದರ ಮೇಲೆ ಪಾಕಿಸ್ತಾನ ನಡೆಸಿರುವ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಕಾಬೂಲ್ನ ಮಾದಕ ದ್ರವ್ಯ ವ್ಯಸನಿಗಳ ಪುನರ್ವಸತಿ ಕೇಂದ್ರದ ಮೇಲೆ ಪಾಕಿಸ್ತಾನ ನಿನ್ನೆ ರಾತ್ರಿ ನಡೆಸಿದ ದಾಳಿಯಿಂದ
400ಕ್ಕೂ ಹೆಚ್ಚು ಮಂದಿ ಮೃತಪಟ್ಟು 250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ನಾಗರಿಕರ ಮೇಲೆ ಭೀಕರ ಹತ್ಯಾಕಾಂಡ ನಡೆಸಿರುವುದು ಹೇಡಿತನದ ಕೃತ್ಯ ಎಂದು ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸೇನಾ ಕಾರ್ಯಾಚರಣೆ ಹೆಸರಿನಲ್ಲಿ ಪಾಕಿಸ್ತಾನ ನಡೆಸಿರುವ ಈ ಬರ್ಬರ ಕೃತ್ಯ ಅಫ್ಘಾನಿಸ್ತಾನದ ಸಾರ್ವಭೌಮತೆ ಮೇಲಿನ ದಾಳಿಯಾಗಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸುಭದ್ರತೆಗೆ ಒಡ್ಡಿದ ಬೆದರಿಕೆಯಾಗಿದೆ ಎಂದು ಅವರು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪವಿತ್ರ ರಂಜಾನ್ ಮಾಸದ ವೇಳೆ ಮುಸ್ಲಿಂ ಸಮುದಾಯದವರು ಶಾಂತಿ ಹಾಗೂ ಅಹಿಂಸೆಯ ಆಚರಣೆ ಮಾಡುತ್ತಿರುವ ವೇಳೆ ನಡೆಸಿರುವ ದಾಳಿ ಎಲ್ಲ ನಂಬಿಕೆ, ಕಾನೂನು ಮತ್ತು ನೈತಿಕತೆ ಮೇಲೆ ನಡೆದ ಹಲ್ಲೆಯಾಗಿದೆ. ಈ ಕೃತ್ಯದ ವಿರುದ್ಧ ಅಂತಾರಾಷ್ಟ್ರೀಯ ಸಮುದಾಯ ಒಗ್ಗೂಡಿ ತೀವ್ರವಾಗಿ ಖಂಡಿಸಬೇಕು, ಇದಕ್ಕೆ ಕಾರಣರಾದವರನ್ನು ಜವಾಬ್ದಾರರಾಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ಸಂತಾಪ ವ್ಯಕ್ತಪಡಿಸಿದ್ದು, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಇದೇ ವೇಳೆ ದಾಳಿ ಸಂದರ್ಭದ ಸಂಕಷ್ಟ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದ ನಾಗರಿಕರೊಂದಿಗೆ ಭಾರತ ಬೆಂಬಲವಾಗಿ ನಿಲ್ಲಲಿದೆ ಎಂದು ಅವರು ತಿಳಿಸಿದ್ದಾರೆ. ಸರ್ಕಾರದ ಪರವಾಗಿ ಗೋಧಿ ಮತ್ತು ಭತ್ತದ ಖರೀದಿಯಲ್ಲಿ ತೊಡಗಿರುವ ಸಂಗ್ರಹಗಾರರು ಮತ್ತು ಸಹಕಾರಿ ಸಂಘಗಳಿಗೆ ಪಾವತಿಸಬೇಕಾದ ಕಮಿಷನ್ ದರಗಳ ಪರಿಷ್ಕರಣೆಗೆ ಸರ್ಕಾರ ಅನುಮೋದನೆ ನೀಡಿದೆ. ಪರಿಷ್ಕೃತ ಕಮಿಷನ್ ದರಗಳು 2026-27ರ ಹಿಂಗಾರು ಮಾರುಕಟ್ಟೆ ಋತುವಿನಿಂದ ಜಾರಿಗೆ ಬರಲಿವೆ. ಪರಿಷ್ಕರಣೆಯ ನಂತರ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಗೋಧಿಗೆ ಸಂಗ್ರಹಗಾರರು ಮತ್ತು ಇತರ ಬೆಳೆಗಾರರಿಗೆ ಪಾವತಿಸಬೇಕಾದ ಕಮಿಷನ್ ಕ್ವಿಂಟಾಲ್ಗೆ ₹46ಗಳಿಂದ ₹50.75 ಹೆಚ್ಚಾಗಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ರಾಜಸ್ಥಾನದಲ್ಲಿ ಗೋಧಿಗೆ ಕ್ವಿಂಟಾಲ್ಗೆ ₹41.40ಯಿಂದ ₹45.67 ಹೆಚ್ಚಾಗಲಿದೆ. ಭತ್ತದ ಕಮಿಷನ್ ಕ್ವಿಂಟಾಲ್ಗೆ ₹45.88ಯಿಂದ ₹50.61 ಹೆಚ್ಚಾಗಲಿದೆ. ಅದೇ ರೀತಿ ಗೋಧಿ ಖರೀದಿಯ ಕಮಿಷನ್ ಪ್ರತಿ ₹29.79 ಹೆಚ್ಚಾಗಲಿದ್ದು, ಭತ್ತಕ್ಕೆ ಕ್ವಿಂಟಾಲ್ಗೆ ₹32ಯಿಂದ ₹35.30 ಹೆಚ್ಚಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಪರಿವರ್ತನೆಯಲ್ಲಿ ಶಿಕ್ಷಣದ ಪಾತ್ರ ಹಿರಿದು, ದೇಶದ ಉಜ್ವಲ ಭವಿಷ್ಯ ರೂಪಿಸುವಲ್ಲಿಯೂ ಸಹಕಾರಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪಶ್ಚಿಮ ಏಷ್ಯಾ ಸಂಕಷ್ಟದ ನಡುವೆಯೂ ದೇಶದ ಆರ್ಥಿಕತೆ ಸದೃಢ, ಸರಕು ಸೇವೆ ರಫ್ತು ಅಬಾಧಿತ, ಸಚಿವ ಪಿಯೂಷ್ ಗೋಯಲ್. ಶಿವಾಲಿಕ್ ಬಳಿಕ ನಂದಾದೇವಿ ಗುಜರಾತ್ ಬಂದರಿಗೆ ಆಗಮನ, 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಮರುಪೂರಣ ಸಾಮರ್ಥ್ಯ. ಹಾಗೂ ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡಗಳನ್ನು ಐಟಿ ಹಬ್ ಆಗಿಸಲು ಕ್ರಮ, ಸಚಿವ ಪ್ರಿಯಾಂಕ್ ಖರ್ಗೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.